ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕೆ ಟೆಕ್ ಬ್ರೋ. ಹೆಂಗಿದಾರಲ್ಲ ನೀವು? ಬೆಂಕಿ ಇದಾರೆ ಅಂತ ತಿಳ್ಕೊಂಡೀನಿ. ಆಫ್ಟರ್ 2019 ಅಂದ್ರೆ ಕೊರೋನಾ ಆದಮೇಲೆ ಎಲ್ಲರೂ ಹೆಲ್ತ್ ಬಗ್ಗೆ ಹೆಚ್ಚು ಕಾಳಜಿ ಮಾಡ್ತಾರೆ. ಅವಾಗ ಸ್ಮಾರ್ಟ್ ವಾಚ್ ಮಾರ್ಕೆಟಿಂಗ್ ಜಾಸ್ತಿ ಆಯಿತು. ಸ್ಮಾರ್ಟ್ ವಾಚ್ ಮಾರ್ಕೆಟಿಂಗ್ ಒಳಗೆ ಕಿಂಗ್ ಅಥವಾ ಒಂದು ಒಳ್ಳೆ ಬ್ರ್ಯಾಂಡ್ ಅಂದ್ರೆ ಫೈರ್ ಬೋಲ್ಟ್ ಬ್ರ್ಯಾಂಡ್ ಒಳಗೆ ಸೂಪರ್ ನೋವಾ ಅಂತೇಳಿ ಒಂದು ವಾಚ್ ಇವತ್ತು ನಾನು ರಿವ್ಯೂ ಮಾಡೋದೀನಿ. ಈ ವಾಚ್ ತನ್ನ ಜಬರ್ದಸ್ತ್ ಲುಕ್ಕಿಗೆ ಫೇಮಸ್ ಐತಿ. ಈ ವಾಚ್ ನನ್ನ ಕಡೆ ಐತಿ, ಇವತ್ತು ರಿವ್ಯೂ ಮಾಡೋದೀನಿ. ಬರ್ರಿ ವಿಡಿಯೋ ಚಾಲು ಮಾಡೋಣ. ಬರ್ರಿ ನಾನು ಬಸ್ ಮಾಡೋಣ. ನಾ ಈ ವಾಚನ್ನು ಅಮೆಝಾನ್ದಾಗ ತರಿಸಿದ್ನಿ. ಇನ್ನು ಮಾತಾಡೋಣ ಪ್ಯಾಕೇಜಿಂಗ್ ಬಗ್ಗೆ. ಅದ್ರ ಬಾಕ್ಸ್ ಕಡೆ ಬರ್ದವ್ರೆ ಅದ್ರಾಗ ನಿಮ್ಗೆ ಓವರಾಲ್ ಕಾಸ್ಟ್ ಎಷ್ಟು ಬಿದ್ದೈತಿ ಮತ್ತು ಅದಕ್ಕೆ ಪ್ಲಸ್ GST ಆ್ಯಡ್ ಆಗಿದ್ದು ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ಅದ್ರ ಬಗ್ಗೆ ಚಾರ್ಜಸ್ದು ಡೀಟೇಲ್ ಇರ್ತೈತಿ. ಮತ್ತು ಈ ಬಾಕ್ಸ್ದಾಗ ನಿಮಗೆ ಮೇನ್ ಫ್ಯೂಚರ್ಸ್ ಏನದಾವೆ ಅದ್ರ ಬಗ್ಗೆ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ನೀವೇನಾರ ಕನೆಕ್ಟ್ ಮಾಡ್ಕೋದಾದ್ರೆ ಇದಕ್ಕೆ ಡಾಫಿಟ್ ಅಂತ ಒಂದು ಆ್ಯಪ್ ಬರ್ತೈತಿ ಫೈರ್ ಬೋಲ್ಟ್ ಕಡೆಯಿಂದ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಕೈತಿ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಏನಾರ ಮಾಹಿತಿ ಬೇಕಾದ್ರೆ ನನ್ನ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ. ಇದರ ಆ್ಯಪ್ ಕನೆಕ್ಷನ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಾಕ್ಸ್ ಮ್ಯಾಗ ಏನೇನು ಬರ್ತಾರೆ ಅಂತೇಳಿ ಒಂದು ಸಲ ಓದಿ ಹೇಳ್ಬಿಡ್ತೀನಿ. ಬಡ್ಜೆಟ್ ಮುಖಾಂತರ ನೋಡ್ರೆ ಈ ಸ್ಮಾರ್ಟ್ ವಾಚ್ ಒಂದು ರೇಂಜಿಗೆ ಬೆಸ್ಟ್ ಅಂತ ಹೇಳ್ತೀನಿ. ಕಾರಣ ಅಂದ್ರೆ ಮೋಲೆಡ್ ಡಿಸ್ಪ್ಲೇ ಐತಿ ಮತ್ತು ಇದ್ರದ್ದು ರೆಸೊಲ್ಯೂಷನು ಹೈ ಐತಿ ಮತ್ತು ಸ್ಪೋರ್ಟ್ಸ್ ಮೋಡ್ ಅಂತಿ ಜಬರ್ದಸ್ತ್ ಅದಾವು. ಇನ್ಬಿಲ್ಟ್ ಮೈಕ್ ಐತಿ ಮತ್ತು ಸ್ಪೀಕರ್ಸ್ ಐತಿ. ನಿಮ್ಗೆ ಗೇಮ್ ಆಡೋಕ್ಕಂತ ಇನ್ಬಿಲ್ಟ್ ಗೇಮ್ಸ್ ಅಂತ ಕೊಟ್ಟಾರ. ಈ ವಾಚಿನಾಗ ನಿಮ್ಗೆ IP67 ವಾಟರ್ ರೆಸಿಸ್ಟೆಂಟ್ ಸಿಗ್ತೈತಿ. ಈ ವಾಚಿನ ಇನ್ನೊಂದು ವಿಶೇಷ ಫೀಚರ್ ಏನಂದ್ರೆ ಈ ವಾಚಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ MS ಧೋನಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನೀವೇನಾರ ಈ ವಾಚಿಗೆ ಡಾಫಿಟ್ ಕನೆಕ್ಟ್ ಮಾಡ್ಬೇಕಂದ್ರೆ iOS 9.0 ದಿಂದ ಅಬೋ ಇರಬೇಕು ಮತ್ತು Android 5.0 ದಿಂದ ಅಬೋ ಇರಬೇಕು. ಮತ್ತೆ ಆಗ್ತಡ ಬರ್ರಿ ಈ ವಾಚ್ ಹಂಗೈತೆ ನೋಡೋಣ. ಖುಲ್ಜಾ ಸಿಮ್ ಅಂತ ಹೇಳ್ಕಾರ ಈ ವಾಚ್ ಒಳಗೆ. ಪ್ಯಾಕೇಜಿಂಗ್ ಮಾತ್ರ ಫುಲ್ ಪ್ರೀಮಿಯಮ್ ಐತಿ ನೋಡ್ರಿ. ಎಷ್ಟು ಆ್ಯಪಲ್ ವಾಚ್ ರೇಂಜಿಗೆ ಲುಕ್ ಕೊಡೈತಿ ವಾಚ್ ಅಂತ ನೋಡಿದ್ದಾಯಿತು. ಈಗ ಸದ್ಯಕ್ಕೆ ಇದನ್ನು ಸೈಡ್ ಇಟ್ಬಿಡೋನು. ಈಗ ಅದ್ರ ಒಳಗೆ ಏನೇನು ಕೊಟ್ಟಾರಲ್ಲ ಅವ್ನ ಗೈಡ್ಲೈನ್ಸ ಮತ್ತು ಅದರ ಅಸೋಸರೀಸ ಅದನ್ನೆಲ್ಲ ಚೆಕ್ ಮಾಡ್ಕೊಂಡೀಗ. ಇದ್ರಾಗ ಏನೋ ಕಾರ್ಡ್ ಮತ್ತು ಅದರ ಚಾರ್ಜಿಂಗ್ದು ಎಲ್ಲ ಕೊಟ್ಟಾರು ನೋಡ್ರಿ. ಇದ್ರದ್ದು ಗೈಡ್ಲೈನ್ಸ್ ಅಂದ್ರೆ ಅದು ಹೆಂಗೆ ಯೂಸ್ ಮಾಡೋದು ಅದನ್ನ ಬಗ್ಗೆ ಕೊಟ್ಟಾರ. ಅದು ನಮಗೆ ಅವಶ್ಯಕತೆ ಇಲ್ಲ. ಇದು ಸ್ಪಾಟಿಫೈ ಮ್ಯೂಸಿಕ್ದು ಕಂಗ್ರ್ಯಾಚುಲೇಷನ್ ಬೋರ್ಡ್ ಕೊಟ್ಟಾರ. ಅದರಿಂದ ನಮಗೇನು ಅವಶ್ಯಕತೆ ಇಲ್ಲ. ಸೈಡ್ ತೆಗೆದು ಇಟ್ಬಿಡೋನು. ನಾನು ಸ್ಕ್ಯಾನ್ ಮಾಡಿ ನೀವು ಹಾಡು ಕೇಳ್ಕೊಬೋದು ಬೇಕಾದ್ರೆ. ಇದ್ರ ಬಗ್ಗೆ ವಾರ್ನಿಂಗ್ ಕಾರ್ಡ್ ಐತಿ. ಅಂದ್ರೆ ಇದನ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದ್ದಿದ್ದು ಹಾಕಬಾರ್ದು. ಅದು ಹಿಂಗೆ ನಾರ್ಮಲ್ ಚಾರ್ಜರ್ ಇದ್ರೆ ಹಾಕಿ ನಡಿತೈತಿ. ಮತ್ತು ಇದ್ರದ್ದು ವ್ಯಾರಂಟಿ ಕಾರ್ಡ್ ನಿಮ್ಗೆ ಅದನ್ನು ವ್ಯಾರಂಟಿ ಕ್ಲೇಮ್ ಮಾಡ್ಕೋಬೋದು ನೀವು. ಈಗೇನು ತೋರಿಸ್ತಿಲ್ಲ. ಈ ಕಾರ್ಡಿಂದ ನೀವು ಫ್ರೀ ಬುಕ್ ಮೈ ಶೋದಾಗ ಒಂದು ವೋಚರ್ ಇರ್ತೈತಿ ನಿಮ್ಗೆ ಫ್ರೀ. ಅದನ್ನು ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಇಷ್ಟು ಈ ಬಾಕ್ಸ್ನ ಇದ್ದಿದ್ದ. ಬರ್ರಿ ಈಗ ಕೇಬಲ್ ಹೆಂಗೆ ಟೆಸ್ಟ್ ಮಾಡೋಣ. ಕೇಬಲ್ ಕ್ವಾಲಿಟಿ ಮಾತ್ರ ನಮಗೆ ಚಲೋ ಅನಿಸ್ತು. ಪ್ರೈಸ್ ರೇಂಜಿಗೆ ಚಲೋ ಐತಿ. ಈ ವಾಚ್ ಚಾರ್ಜಿಂಗ್ಗೆ ಆದಷ್ಟು ಕಡಿಮೆ ವ್ಯಾಟದ್ದು ಚಾರ್ಜರ್ ಯೂಸ್ ಮಾಡಿರಿ. ಯಾಕಂದ್ರೆ ಅದರ ರೇಂಜಿಗೆ ಹೈ ವೋಲ್ಟ್ ನಡೆಯಂಗಿಲ್ಲ. ಇವಿಷ್ಟು ಈ ಬಾಕ್ಸ್ನಾಗ ಬಂದಿದ್ದು ವ್ಯಾರಂಟಿ ಕಾರ್ಡು, ಸ್ಪಾಟಿಫೈ ಕಾರ್ಡು ಮತ್ತು ಬುಕ್ ಮೈ ವೋಚರ ಮತ್ತು ಈ ವಾಚ್ ಚಾರ್ಜಿಂಗದ್ದು ಮತ್ತು ಗೈಡ್ಲೈನ್ಸ್ ಎಲ್ಲ ಇಷ್ಟು ಬಂದೈತಿ. ಈಗ ವಾಚ್ ಸೆಟಪ್ ಬಗ್ಗೆ ನೋಡೋಣ. ಮತ್ತೆ ಆಗ್ತಡ ಬರ್ರಿ ಈ ಹಳೆ ಗೈಡ್ಲೈನ್ಸ್ದ ಮತ್ತು ವೋಚರ್ ಕಾರ್ಡ್ ಎಲ್ಲ ಸೈಡ್ ತೆಗೆದಿಡೋಣ. ಚಾರ್ಜರ್ ಅವಶ್ಯಕತೆನೂ ಇಲ್ಲ ಸದ್ಯಕ್ಕೆ, ಅದನ್ನು ತೆಗೆದಿಟ್ಬಿಡೋಣ. ನೀವು ಕಾತರದಿಂದ ನೋಡ್ತಿರೋದು ವಾಚ್ ಸೆಟಪ್ ಬಗ್ಗೆ. ಈಗ ವಾಚದ ಪಾಳೆ ವೇಟ್ ಕಡಿಮೆ ಐತಿ, ಭಾರಿ ಕೈಯಾಗ ಫಿಟ್ ಆಕೈತಿ. ಮತ್ತು ಲೆದರ್ ನೋಡ್ರಿ ಭಾರಿ ಐತಿ. ಲೆದರ್ ಅಂದ್ರೆ ಇದು ಸ್ವಲ್ಪ ಪ್ಲಾಸ್ಟಿಕ್ ಒಳಗೆ ಬರ್ತೈತಿ. ಬರ್ರಿ ಇದ್ರ ಸೇಫ್ಟಿ ಕವರ್ ರಿಮೂವ್ ಮಾಡೋಣ.
ಈಗ ಮಾತಾಡೋಣ ಇದ್ರ ಫ್ಯೂಚರ್ಸ್ ಬಗ್ಗೆ. ಮೊದಲು ಈ ವಾಚ್ ಸ್ವಿಚ್ ಆನ್ ಮಾಡೋಣ. ನೀವೇನರ ಈ ವಾಚ್ ಆನ್ಲೈನ್ದಾಗ ಖರೀದಿ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಖರೀದಿ ಮಾಡಿರಿ. ನೀವು ಈ ವಾಚ್ದಾಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಕ್ವಿಕ್ ಆಕ್ಸೆಸ್ ಟೂಲ್ ಇರ್ತಾವೆ. ಅದನ್ನ ಬಿಟ್ಟರೆ ಸ್ಟೆಪ್ಸ್ ಇರ್ತೈತಿ, ಸ್ಟೆಪ್ ಕೌಂಟ, ಸ್ಲೀಪ್ ಕೌಂಟ, ಹಾರ್ಟ್ ರೇಟ್, ಬ್ಲಡ್, SpO2, ಫೋನ್ ಕಾಲ್ಸ್ ನೀವು ಕನೆಕ್ಟ್ ಮಾಡಿದ ಮೇಲೆ ಬರ್ತೈತಿ. ಮತ್ತು AI ವಾಯ್ಸ್ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಡಾಫಿಟ್ ಇದಕ್ಕೆ ಕನೆಕ್ಟ್ ಇತ್ತಂದ್ರೆ ನೀವು ರಿಯಲ್ ಟೈಮ್ದಾಗ ವೆದರ್ ಚೆಕ್ ಮಾಡ್ಕೋಬೋದು. ನಿಮ್ಗೆ ಏನರ ಕ್ವಿಕ್ ಆಕ್ಸೆಸ್ ಟೂಲ್ ಮತ್ತು ಎಕ್ಸ್ಟ್ರಾ ಬೇಕಾದ್ರೆ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಆ್ಯಡ್ ಫ್ಯೂಚರ್ಸ್ ಐತಿ. ನೀವು ಮೆಸೇಜ್ ನೋಡ್ಬೇಕಂದ್ರೆ ಮ್ಯಾಲೆ ಸ್ವೈಪ್ ಮಾಡಿರಿ. ಮತ್ತು ಅದನ್ನು ಸಣ್ಣ ಆಕ್ಸೆಸ್ ಟೂಲ್ ಬೇಕು, ಟಾರ್ಚ್, ಬ್ರೈಟ್ನೆಸ್ ಬಗ್ಗೆ, ವೈಬ್ರೇಷನ್ ಅವನ್ನೆಲ್ಲ ನೋಡ್ಬೇಕಂದ್ರೆ ನೀವು ಮ್ಯಾಲಿಂದ ತಳಗೆ ಸ್ವೈಪ್ ಮಾಡಿರಿ. ಇದ್ರಾಗ ನಿಮ್ಗೆ ಬ್ಲೂಟೂತ್, ವೈಬ್ರೇಷನ್, ಬ್ರೈಟ್ನೆಸ್, ಟಾರ್ಚ್ ಮತ್ತು ವೆದರ್, ಆಟೋ ಅಡ್ಜಸ್ಟ್ಮೆಂಟ್ ಸೆಟ್ಟಿಂಗ್ಸ್ ಎಲ್ಲ ನೋಡೋಕೆ ಸಿಗ್ತೈತಿ. ಈಗ ನಿಮ್ಗೆ ಇದ್ರ ಮೇನ್ ಮೆನು ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ನೋಡಿರಿ, ಸೇಮ್ ಡಿಟ್ಟೋ iOS ಸಿಸ್ಟಮ್ ಐತಿ. ಗೇಮಿಂಗ್ ಮತ್ತು ಅದ್ರಾಗ ಫ್ರೀ ಇನ್ಸ್ಟಾಲೆಡ್ ಗೇಮ್ಸ್ ಇರ್ತಾವೆ, ನೀವು ಅದನ್ನು ಆಡ್ಕೋಬೋದು. ಮತ್ತು ಡೈರೆಕ್ಟಾಗಿ ನೀವು ಇದ್ರಾಗ ಅಲಾರಾಮ್ ಸೆಟ್ ಮಾಡ್ಬೋದು. ಮತ್ತು ಟಾರ್ಚ್ ಡೈರೆಕ್ಟ್ ಆನ್ ಮಾಡ್ಬೋದು. ಮತ್ತು ಟೆಂಪ್ರೇಚರ್ ಅಂದ್ರೆ ನಿಮ್ಮ ಬಾಡಿ ಟೆಂಪ್ರೇಚರ್ದ ಚೆಕ್ ಮಾಡ್ಬೋದು. ಈಗ ವಾಚ್ ಪೂರ ಹೆಂಗೈತೆ ಅಂತ ತೋರಿಸ್ತೀನಿ. ಸೈಡ್ ನಿಮ್ಗೆ ಅದ್ರದ್ದು ಅಡ್ಜಸ್ಟ್ಮೆಂಟ್ ಬಟನ್ ಸಿಗ್ತೈತಿ ಮತ್ತು ರೂಲಿಂಗ್ ಬಟನ್ ಸಿಗ್ತೈತಿ. ಅದನ್ನ ಬಿಟ್ಟರೆ ಮೈಕ್ ಒಂದು ಸಿಗ್ತೈತಿ. ಅದರಿಂದ ನಿಮ್ಮ ಕಾಂಟ್ಯಾಕ್ಟ್ ಜೊತೆ ನೀವು ಮಾತಾಡ್ಬೋದು. ಮತ್ತು ಈ ಸೈಡ ನಿಮ್ಗೆ ಸ್ಪೀಕರ್ ಸಿಗ್ತೈತಿ, ಅಂದ್ರೆ ನೀವು ಮ್ಯೂಸಿಕ್ದ ಇದಿರ್ತೈತಿ. ಮತ್ತು ತಳಗ ಸೆನ್ಸರ್ ಐತಿ ಮತ್ತು ಚಾರ್ಜಿಂಗ್ ಪೋರ್ಟ್ ಐತಿ. ಫೈರ್ ಬೋಲ್ಟ್ದವರು ಒಂದೊಂದು ಕಡೆ ಒಂದೊಂದು ಥರ ಫೈರ್ ಬೋಲ್ಟ್ ಲೋಗೋ ಇಟ್ಟಾರ. ಅಂದ್ರೆ ಈ ಬೆಲ್ಟ್ ಪೂರಾ ಎಂಡಿಗೆ ಅಂದರೆ ಎಡ್ಜಿಗೆ ಫೈರ್ ಬೋಲ್ಟ್ ಅಂತೇಳಿ ಲೋಗೋ ಇಟ್ಟಾರ. ಅದು ನೋಡೋಕೆ ಕೂಲ್ ಅನಿಸ್ತೈತಿ. ಈ ವಾಚಿಗೆ ಬೆಲ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಬೆಲ್ಟ್ ಮಾತ್ರ ಖತರ್ನಾಕ್ ಅದಾವೆ. ಯಾಕಂದ್ರೆ ಪೂರಾ ಅದನ್ನು ನೀವು ಮಣಿಸಿದ್ರೂ ಪೂರಾ ಬೆಂಡ್ ಮಾಡಿದ್ರು ಅದು ಹೆಂಗೆ ಇರ್ತೈತಿ ಮತ್ತು ಅದೇ ಪೊಸಿಷನ್ಗೆ ಬರ್ತೈತಿ. ಮತ್ತು ಇವು ರಿಮೂವೇಬಲ್ ಅದ, ಅಂದ್ರೆ ನೀವು ಬೇಕಾದ ಥರ ಹಾಕೋಬೋದು. ಇದನ್ನು ಸ್ಟ್ರಿಪ್ ಏನರ ಹಾಳಾದು ಅಂದರೆ ನೀವು ಚೇಂಜ್ ಮಾಡಿ ಹಾಕೋಬೋದು. ಆದರೂ ಈ ಪ್ರೈಸ್ ರೇಂಜಿಗೆ ಒಂದು ಲೆಕ್ಕಲೆ ಭಾರಿ ಮಸ್ತ್ ಐತೆ ಅಂತ ನಾ ಹೇಳ್ತೇನೆ. ಇದ್ರೊಳಗೆ ಇನ್ನೊಂದು ಕೂಲ್ ಫ್ಯೂಚರ್ ಏನಂದ್ರೆ ಇದ್ರಾಗ ವಾಚ್ ಪೇಸಸ್ ಅದಾವೆ. ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಡೈಲಿ ಬೇಸ್ ಮೇಲೆ. ನಿಮ್ಗೆ ಲುಕ್ ಯಾವ ಥರ ಬೇಕು ಅಂದ್ರೆ ಎಡ್ಜ್ ಕವರ್ ಆಗೋಂಗೆ ಮತ್ತು ಬ್ಲ್ಯಾಕ್ ಹೊಂದೋಂಗೆ ನೀವು ಬೇಕಾದ ಇಟ್ಕೋರಿ. ಅಂದ್ರೆ ರಗಡ್ ಥರ ಅದಾವೆ. ನಿಮ್ಗೊಂದು ಸಲ ಡೆಮೋ ತೋರಿಸ್ಬಿಡ್ತೇನೆ ನೋಡಿರಿ ಇದ್ರಾಗ ಯಾವ ಥರ ವಾಚ್ ಪೇಸಸ್ ಅದಾವೆ ಅಂತೇಳಿ. ಇದ್ರೊಳಗೆ ನೀವು ಪ್ರೀ ಇನ್ಸ್ಟಾಲೆಡ್ ಹಾಕೋಬೋದು ಮತ್ತು ನೀವೇ ಸ್ವಂತ ಗ್ಯಾಲರಿಯಿಂದ ಫೋಟೋ ಚೂಸ್ ಮಾಡಿ ಹಾಕೋಬೋದು. ಅದ್ರಾಗ ಡಾಫಿಟ್ ಆ್ಯಪ್ ಇದ್ರೆ ಮಾತ್ರ ಇದು ಸಾಧ್ಯ. ಈ ವಾಚಿನೊಳಗೆ ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಸಂಬಂಧಪಟ್ಟಂಗೆ 110ಕ್ಕಿಂತ ಹೆಚ್ಚು ಇದ್ದಷ್ಟ್ರಾಗ ಅದರಂದು ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋಲ್ಲ. ಅದ್ರಾಗ ನಿಮ್ಗೆ ಒಂದೊಂದು ಹೇಳ್ಬೇಕಂದ್ರೆ ಯೋಗ ಐತಿ, ಫಿಟ್ನೆಸ್, ಡಾನ್ಸಿಂಗ್, ಬಾಸ್ಕೆಟ್ಬಾಲ್, ಈ ರೀತಿ ಹಲವು ಫಿಟ್ನೆಸ್ ರಿಲೇಟೆಡ್ ಟೂಲ್ಸ್ ಅದಾವೆ. ಇದನ್ನು ಪೂರಾ ಯೂಸ್ ಮಾಡಿ ಇದ್ರ ಓವರಾಲ್ ಲುಕ್ ಹೇಳ್ಬೇಕಂದ್ರೆ ಬೆಸ್ಟ್ ಐತಿ. ಇನ್ನೂ ಮಟ್ಟ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಕ್ಕೆ ಒಂದು 100 ಲೈಕ್ ಏಮ್ ಇಟ್ಟೇನಿ, ಪ್ಲೀಸ್ ಕಂಪ್ಲೀಟ್ ಮಾಡಿಬಿಟ್ರಿ.